ನಾವು ಪ್ರತಿದಿನ ಓದುವ ಈ ನ್ಯೂಸ್ ಪೇಪರ್ ಹಿಂದಿನ ಹಿಸ್ಟ್ರಿ ಏನಂತ ನೋಡೋಣ. ಕಲ್ಲಿನ ಮೇಲೆ ಬರುತ್ತಿದ್ದ ಶಾಸನದಿಂದ ಈಗ ನಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಬರುವ ಬ್ರೇಕಿಂಗ್ ನ್ಯೂಸ್ವರೆಗೆ ಈ ನ್ಯೂಸ್ ಪೇಪರ್ ಜರ್ನಿ ಏನಂತ ನೋಡೋಣ. ವೆಲ್ಕಮ್ ಟು ಸಣ್ಣ ಸುದ್ದಿ. ಈ ನ್ಯೂಸ್ ಅನ್ನೋ ಕಾನ್ಸೆಪ್ಟ್ ಇವಾಗ ನಿನ್ನೆ ಬಂದಿದ್ದಲ್ಲ, ಪ್ರಾಚೀನ ಕಾಲದಲ್ಲೇ ಇತ್ತು. ಪ್ರಾಚೀನ ಕಾಲದ ರೋಮ್ ಅಲ್ಲಿ ಆಕ್ಟಾ ಡಿಯೋರ್ನ ಅಂದರೆ ಗೌರ್ಮೆಂಟ್ ತನ್ನ ಪ್ರಮುಖ ಸುದ್ದಿಯನ್ನು ಕಲ್ಲಿನ ಮೇಲೆ ಕೆತ್ತಿ ಬರೆಸ್ತಿದ್ರಂತೆ. ಅದು 7ನೇ ಶತಮಾನದಲ್ಲಿ ಚೀನಾದ ಟ್ಯಾಂಗ್ ರಾಜ್ಯ ವಂಶಸ್ಥರು ಹಸ್ತಪತ್ರಿಕೆಗಳು ಅಂದರೆ ಕೈಬರಹದ ಪತ್ರಿಕೆಯನ್ನು ತನ್ನ ರಾಜ್ಯದ ನ್ಯಾಯಾಲಯದಲ್ಲಿ ಬಳಸ್ತಿದ್ರಂತೆ. ಇದು ಜಗತ್ತಿನ ಮೊದಲ ವೃತ್ತಪತ್ರಿಕೆ ತರಹದ ವ್ಯವಸ್ಥೆಯಾಗಿತ್ತು. 17ನೇ ಶತಮಾನದಲ್ಲಿ ಗುಟೆನ್ಬರ್ಗ್ ಇವರು ಪ್ರಿಂಟಿಂಗ್ ಪ್ರೆಸ್ನ ಆವಿಷ್ಕಾರ ಮಾಡಿದ್ದರಿಂದ ಫಸ್ಟ್ ಪ್ರಿಂಟೆಡ್ ನ್ಯೂಸ್ ಪೇಪರ್ ರಿಲೇಷನ್ ಅನ್ನುವ ನ್ಯೂಸ್ ಪೇಪರ್ನ 1605ರಲ್ಲಿ ಜರ್ಮನಿಯಲ್ಲಿ ಪಬ್ಲಿಷ್ ಮಾಡಲಾಯಿತು. ಇದು ಮೊಟ್ಟ ಮೊದಲ ಪ್ರಿಂಟೆಡ್ ನ್ಯೂಸ್ ಪೇಪರ್. ಇದು ಸ್ವಲ್ಪ ಸಮಯದಲ್ಲಿ ಯುರೋಪ್, ಫ್ರಾನ್ಸ್, ಇಂಗ್ಲೆಂಡ್ ಮತ್ತು ಇಟಲಿ ಅಲ್ಲೂ ಕೂಡ ಪಬ್ಲಿಕೇಶನ್ ಸ್ಟಾರ್ಟ್ ಮಾಡಿದ್ರು. ಭಾರತದಲ್ಲಿ ಮೊಟ್ಟ ಮೊದಲ ನ್ಯೂಸ್ ಪೇಪರ್ ಅಂದರೆ ಎಕ್ಕಿಸ್ ಬೆಂಗಾಲ್ ಗ್ಯಾಜೆಟ್. ಇದು 1780ರಲ್ಲಿ ಕಲ್ಕತ್ತಾದ ಜೇಮ್ಸ್ ಅಗಸ್ಟಸ್ ಹಿಕ್ಕಿ ಇದನ್ನು ಇಂಗ್ಲಿಷ್ ಭಾಷೆಯಲ್ಲಿ ಪ್ರಾರಂಭಿಸಿದರು. ಇದೊಂದು ತುಂಬ ಬೋಲ್ಡ್ ಮತ್ತು ಕಾಂಟ್ರವರ್ಷಿಯಲ್ ನ್ಯೂಸ್ ಪೇಪರ್, ಯಾಕಂದರೆ ಆ ಕಾಲದ ಬ್ರಿಟಿಷ್ ಗೌರ್ಮೆಂಟ್ಗೆ ಇದು ತುಂಬ ದೊಡ್ಡ ತಲೆನೋವಾಗಿತ್ತು. ಹಾಗೆ 19ನೇ ಶತಮಾನದಲ್ಲಿ ನಮ್ಮ ದೇಶದ ಪ್ರಾದೇಶಿಕ ಭಾಷೆಯಲ್ಲಿ ನ್ಯೂಸ್ ಪೇಪರನ್ನು ಶುರು ಮಾಡಿದರು. ಕೇಸರಿ ಅಂತ ಮರಾಠಿ ನ್ಯೂಸ್ ಪೇಪರ್, ಅಮೃತ್ ಬಜಾರ್ ಅಂತ ಬಂಗಾಲಿ ನ್ಯೂಸ್ ಪೇಪರ್. ಹಿಂದೆಲ್ಲ ಈ ನ್ಯೂಸ್ ಪೇಪರ್ ಒಂದು ಐಷಾರಾಮಿ ವಸ್ತು ಇದ್ದಂಗೆ. ಎಲ್ಲ ಜನರು ಇದನ್ನ ಪರ್ಚೇಸ್ ಮಾಡಿ ಓದೋಕ್ಕೆ ಆಗ್ತಾ ಇರಲಿಲ್ಲ. ಪ್ರಿಂಟಿಂಗ್ ರೇಟ್ ಜಾಸ್ತಿ ಇದ್ದದ್ರಿಂದ ಈ ನ್ಯೂಸ್ ಪೇಪರ್ ರೇಟ್ ಕೂಡ ಜಾಸ್ತಿ ಆಗ್ತಿತ್ತು. ಅವಾಗೆಲ್ಲ ಒಂದು ನ್ಯೂಸ್ ಪೇಪರ್ ರೇಟ್ ಬಂದು 1 ರಿಂದ 2 ರೂಪಾಯಿ. ಆ ಕಾಲದಲ್ಲಿ ಒಂದು ದಿನದ ಸಂಬಳವು 10 ರೂಪಾಯಿ ಇರ್ತಿತ್ತು. ಆದರೆ ಇವಾಗ ಒಂದು ನ್ಯೂಸ್ ಪೇಪರ್ ಪ್ರಿಂಟ್ ಮಾಡಲು ಎವರೇಜ್ ಆಗಿ 32 ರೂಪಾಯಿ ಕಾಸ್ಟ್ ಕಂಪ್ನಿಗಾಗುತ್ತೆ. ಆದರೆ ಅವರು 4 ರಿಂದ 5 ರೂಪಾಯಿಗೆ ಜನರಿಗೆ ಸೇಲ್ ಮಾಡ್ತಾರೆ, ಯಾಕಂದರೆ ಅವರ ಮೇನ್ ಸೋರ್ಸ್ ಆಫ್ ಇನ್ಕಮ್ ಬಂದು ಅಡ್ವರ್ಟೈಸ್ಮೆಂಟ್. ಸೊ ಅದರಲ್ಲೇ ರಿಕವರಿ ಆಗುತ್ತೆ ಅವ್ರಿಗೆ. ಮತ್ತು ಇವಾಗೆಲ್ಲ ಮೊಬೈಲ್ ಮತ್ತು ಇ ಬುಕ್ನಲ್ಲಿ ನ್ಯೂಸ್ ಪೇಪರ್ ಫ್ರೀಯಾಗಿ ಎಲ್ಲರಿಗೂ ಸಿಗುತ್ತೆ. ನಿಮಗೆ ಹೀಗೆ ನ್ಯೂಸ್ ಪೇಪರ್ನ ಟೈಮ್ ಟ್ರಾವೆಲ್ ಸ್ಟೋರಿ ಇಷ್ಟ ಆದರೆ ಮತ್ತು ಇನ್ನಷ್ಟು ಹೆಚ್ಚಿನ ಸ್ಮಾರ್ಟ್ ಸ್ಟೋರೀಸ್ಗೋಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.